ಕುತೂಹಲಗಳ ಆಗರವಾಗಿರೋ ಈ ಪ್ರಕೃತಿಯಲ್ಲಿ ಎಂತಹ ವಿಚಿತ್ರಗಳು ಬೇಕಾದರೂ ಎದುರಾಗಬಹುದು, ಎಂತಹ ಭಯಾನಕತೆಯಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ನವನಟಿ ರೋಹಿಣಿಯವರ ಜೀವನದಲ್ಲಿ ಎದುರಾಗುತ್ತಿರುವ ಕಲ್ಪನೆಗೂ ಮೀರಿದ ಸಂಗತಿಗಳೇ ಜೀವಂತ ಸಾಕ್ಷಿ. ಅಂತಹ ಸಂಗತಿಗಳಿಗೆ ಮೂಲ ಕಾರಣವಾದರೂ ಏನು, ಅಸಲಿಗೆ ರೋಹಿಣಿಯಾದರೂ ಯಾರೆಂಬ ಕುತೂಹಲಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಮುಂದೆ. ಮನೆಯಲ್ಲಿ ಎದುರಾಗುತ್ತಿರುವಂತಹ ವಿಚಿತ್ರತೆಯನ್ನ ದೂರಾಗಿಸುವ ಸಲುವಾಗಿ ಲಕ್ಷದ್ವೀಪದಿಂದ ಓರ್ವ ಮಂತ್ರವಾದಿಗಳನ್ನ ಕರೆಸಲಾಯಿತು. ಆಗ ನಡೆದದ್ದಾದ್ರೂ ಏನು? ರೋಹಿಣಿಯವರ ಪ್ರಕಾರ ಶ್ವೇತ ಸರ್ಪ ಸೇರಿದಂತೆ ಮನುಷ್ಯರ ತಲೆ ಇರುವ 2 ಸರ್ಪಗಳು ಮನೆಯಲ್ಲಿ ಕಾಣಿಸಿಕೊಳ್ಳುತ್ತವೆ, ಮಾತನಾಡುತ್ತವೆ, ಕಾವಲು ಕಾಯುತ್ತವೆ. ಆರೋಗ್ಯ ಸಮಸ್ಯೆ ಎದುರಾದಾಗ ಯಾವ ಔಷಧಿಯನ್ನ ತೆಗೆದುಕೊಳ್ಳಬೇಕೆಂದು ತಿಳಿಸುತ್ತವೆ. ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಹೊಳೆಯದಿದ್ದರೆ ಅವು ಉತ್ತರವನ್ನು ಸಹ ಹೇಳಿಕೊಡುತ್ತವೆ. ಎಲ್ಲ ಕೇಳಿದ್ದೀನಿ, ನೀನು ಹಿಂಗೆ ಇರಬೇಕು, ನಿನ್ನ ಲೈಫಲ್ಲಿ ಇದೇ ಥರನೇ ಲೈಫ್ ಲೀಡ್ ಮಾಡಬೇಕು. ನಿನ್ನ ಹಾಸಿಗೆ ಮೈಲ್ಗೆ, ಅದು ಹಾಸಿಗೆ ಮಲ್ಗೋಂಗಿಲ್ಲ. ಇಲ್ಲ ಹೊಸ ಹಾಸಿಗೆ ತಂದು ಹಾಕೊಂಡು ಮಲ್ಗ್ತೀನಿ, ಇಲ್ಲ ಹೊಸ ಹಾಸಿಗೆ ತಂದಿದ್ದ ದಿನನೇ ಕೆಳಗೆ ಮಲಗಿಸ್ತು. ಮಲ್ಗೋಂಗಿಲ್ಲ, ಕೆಳಗೆ ಮಲ್ಗೋಂತ. ಸರ್ಪದ ಚಕಿತಗಳ ನಡುವೆ, ವಿಚಿತ್ರಗಳ ನಡುವೆ ರೋಹಿಣಿಯವರ ತಂದೆಗೆ ಒಂದು ನೀಲಿ ಸರ್ಪ ಕಾಣಿಸಿಕೊಂಡಿತು. ಅನಂತರ ಓರ್ವ ಮಹಿಳೆ ಕಾಣಿಸಿಕೊಳ್ಳಲು ಆರಂಭಿಸಿದ್ರು. ಮನೆಯಲ್ಲಿ ಗೆಜ್ಜೆಯ ಶಬ್ದಗಳು ಕೇಳಿಸಲು ಆರಂಭಿಸಿದವು. ಮನೆಯಲ್ಲಿನ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಊಹೆಗೂ ಮೀರಿದ ಚಕಿತಗಳು ಎದುರಾಗಲು ಆರಂಭಿಸಿದವು. ಅಂತಹ ಸ್ಥಿತಿಯಲ್ಲಿ ರೋಹಿಣಿಯವರ ತಂದೆಗೆ ಓರ್ವರು ಒಂದು ಸಲಹೆಯನ್ನು ನೀಡಿದ್ರು. ಆ ಸಲಹೆಯೇ ಲಕ್ಷದ್ವೀಪದಲ್ಲಿ ವಾಸವಾಗಿರುವ ಓರ್ವ ಮಂತ್ರವಾದಿಗಳು. ಲಕ್ಷದ್ವೀಪದಲ್ಲಿ ಅವರು ಭಾರಿ ಹೆಸರುವಾಸಿ. ಅವರು ನಾನಾ ಮಂತ್ರವಿದ್ಯೆಗಳನ್ನ, ತಂತ್ರವಿದ್ಯೆಗಳನ್ನ ಕರಗತ ಮಾಡಿಕೊಂಡವರು. ಲಕ್ಷದ್ವೀಪದಲ್ಲಿನ ಅಪ್ರಸಿದ್ಧ ಮಂತ್ರವಾದಿಗಳನ್ನ ಓರ್ವ ಸ್ನೇಹಿತರ ನೆರವಿನೊಂದಿಗೆ ಮೈಸೂರಿನ ತಮ್ಮ ಮನೆಗೆ ಕರೆಸಿದರು. ಮನೆಗೆ ಬಂದಂತಹ ಲಕ್ಷದ್ವೀಪದ ಆ ಮಂತ್ರವಾದಿಗಳು ರೋಹಿಣಿಯನ್ನ ನೋಡಿದ್ರು. ಆ ಮಂತ್ರವಾದಿಗಳು ರೋಹಿಣಿಯವರನ್ನ ನೋಡಿದ ಕೂಡಲೇ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಆ ಮಂತ್ರವಾದಿಗಳ ಚಲನವಲನವು ಬದಲಾಗಿದ್ದು, ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟದ್ದು. ಅಲ್ಲ, ನನ್ನ ಸ್ನೇಹಿತರೊಬ್ಬರು ಚಿಕ್ಕಮಗಳೂರಿನಲ್ಲಿ, ಅವರು ಪ್ರೀವಿಯಸ್ಲಿ ಮೈನಿಂಗಲ್ಲಿದ್ದವರೇ. ಅವರು ಹೇಳಿದ್ರು, ಏನು ಈ ಥರ ವಿಚಿತ್ರಗಳೆಲ್ಲ ನಡೆಯತ್ತಾ ಅಂತ ಅನ್ನೋ ರೀತಿಯಲ್ಲಿ ಅವ್ರಿಗೂ ಪ್ರಶ್ನಾರ್ಹ ಆಯಿತು. ಇಲ್ಲ, ನಾನೊಬ್ಬರನ್ನ ಕಳಿಸ್ತೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಕಳಿಸಿದ್ರು, ಎಲ್ಲ ಮಾಡಿದ್ರು. ಬಟ್ ಅಂದರೆ ಅವರಿಗೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡ್ಕೊಳ್ಳುವಂಥ ಸ್ಥಿತಿಲಿ ಆಗಲೇ ಇಲ್ಲ ಕಡೆಗೂ. ಅಲ್ಲಲ್ಲ, ಅವರಿಗೆ ಅನ್ಕಾನ್ಷಿಯಸ್ ಆಗಿಬಿಟ್ರು. ಸ್ವಲ್ಪ ಸಮಯದ ನಂತರ ಮಂತ್ರವಾದಿಗಳು ಎಚ್ಚೆತ್ತರು. ಹಾಗೆ ಎಚ್ಚೆತ್ತ ಅವರ ಬಾಯಿಯಿಂದ ಒಂದು ಮಾತು ಬಂತು. ಆ ಮಾತೆ ಹುಡುಗಿಯಲ್ಲಿ ಬೇರೊಂದು ರೀತಿಯ ಶಕ್ತಿ ಅಡಕವಾಗಿದೆ ಎಂಬುದು. ಆಮೇಲೆಲ್ಲ ಆ ಹುಡುಗಿಯಲ್ಲಿ ಏನೋ ಒಂದು ಬೇರೆ ಒಂದು ಶಕ್ತಿ ಇದೆ. ನಿಮ್ಮ ಮಗಳಲ್ಲಿ ಬೇರೊಂದು ರೀತಿಯ ಶಕ್ತಿ ಅಡಕವಾಗಿದೆ ಎಂದು ಹೇಳಿದ ಲಕ್ಷದ್ವೀಪದ ಮಂತ್ರವಾದಿಗಳು ಕೊನೆಗೆ ಹೇಳಿದ್ದು,
ನಾನು ಮತ್ತೇನು ಹೇಳಲಾರೆ, ಮತ್ತೊಮ್ಮೆ ಬರುತ್ತೇನೆಂದು ಹೇಳಿ ಹೊರಟು ಹೋಗಿತ್ತು. ಹಾಗೆ ಲಕ್ಷದ್ವೀಪಕ್ಕೆ ಮರಳಿದ ಆ ಮಂತ್ರವಾದಿಗೆ ಕೆಲವು ದಿನಗಳ ನಂತರ ಫೋನ್ ಮಾಡಿದಾಗ ಒಂದು ವಿಚಿತ್ರ ಸಂಗತಿ ತಿಳಿಯಿತು. ಹಾಗೆ ತಿಳಿದ ವಿಚಿತ್ರ ಸಂಗತಿಯೇ ಮಂತ್ರವಾದಿಗಳಿಗೆ ತೀವ್ರ ಸ್ತರವಾದ ಆರೋಗ್ಯ ಸಮಸ್ಯೆ ಎದುರಾಗಿ ಅವರು ಹಾಸಿಗೆ ಹಿಡಿದಿದ್ದಾರೆಂಬುದು. ನಾ ಬಂದು ಇದು ಮಾಡಿಕೊಡ್ತೀನಿ ಎಂದು ಅದಾದ ನಂತರ ಅವರಲ್ಲಿ ಏನಿತ್ತು ಏನೋ ಗೊತ್ತಿಲ್ಲ. ಈಗ ಕಂಪ್ಲೀಟು ಬ್ರೆಡ್ ಹಾಸಿಗೆ ಹಿಡಿದು ಮಲಗಿಬಿಟ್ಟಿದ್ದಾರೆ. ಬಟ್ ನಮ್ಮ ಫೋನು ಸಹ ರಿಸೀವ್ ಮಾಡದಿರೋ ಮಟ್ಟದಲ್ಲಿದ್ದಾರೆ. ರೋಹಿಣಿಯವರು ತಮಗಾಗುತ್ತಿರುವ ಸರ್ಪದ ಚಕಿತಕಾರಿ ಅನುಭವಗಳ ಬಗ್ಗೆ ಯಾರೊಂದಿಗೂ ಹೇಳಿಕೊಂಡಿಲ್ಲವಂತೆ. ಅದೊಮ್ಮೆ ಕಾಲೇಜಿನಲ್ಲಿ ಕೇರಳ ಮೂಲದ ಓರ್ವ ಸ್ನೇಹಿತೆಯ ಜೊತೆಯಲ್ಲಿ ಮಾತನಾಡುತ್ತಿದ್ದಾಗ ಕೇರಳದಿಂದ ಒಂದು ಫೋನ್ ಬಂತು. ಆ ಫೋನ್ ಕರೆ ಕೇರಳದ ಕಾಸರಗೋಡಿನಿಂದ ಬಂದಿತ್ತು. ಸ್ನೇಹಿತೆ ಚಿಕ್ಕಪ್ಪ ಕರೆ ಮಾಡಿದ್ರು. ಅವರು ಆ ಭಾಗದಲ್ಲಿ ಬಹಳಷ್ಟು ಹೆಸರುವಾಸಿ. ಯಾವುದಕ್ಕೆ ಹೆಸರುವಾಸಿ ಎಂದರೆ ನಾಗಾರಾಧನೆಯಲ್ಲಿ ಎಂಬುದು. ಅವರ ಮೈ ಮೇಲೆ ನಾಗಶಕ್ತಿಯು ಆವಾಹನೆಯಾಗುತ್ತೆ. ಅವರಿಂದ ನಾನಾ ರೀತಿಯ ಚಕಿತಗಳು ಎದುರಾಗುತ್ತವೆಂಬುದು. ಫೋನ್ನಲ್ಲಿ ಮಾತನಾಡುತ್ತಿದ್ದ ಅವರು ಏಕಾಏಕಿ ಹೇಳಿದ್ದು, ನಿನ್ನ ಪಕ್ಕದಲ್ಲಿ ಒಂದು ಹುಡುಗಿ ಇದೆಯಲ್ಲ, ಆಕೆಗೆ ಫೋನ್ ಕೊಡು ಎಂದರು. ಆಗ ರೋಹಿಣಿಯವರು ಫೋನ್ ಹಿಡಿದು ಮಾತನಾಡಲು ಆರಂಭಿಸಿದಾಗ ಅವರು ಒಂದೇ ಒಂದು ಮಾತನ್ನು ಹೇಳಿದ್ರು. ಆ ಮಾತೆ, ನಾವು ನಿಮ್ಮನ್ನು ನೋಡಬೇಕು, ಹಿಂದೆ ಕಾಸರಗೋಡಿನಿಂದ ಮೈಸೂರಿಗೆ ಬರುತ್ತೇನೆಂಬುದು. ಅಂದು ರಾತ್ರಿಯೇ ಅವರು ಮೈಸೂರಿಗೆ ಬಂದದ್ದು. ಅವರೇನಂದ್ಯಾರೆ, ನಿಮ್ಮ ಪಕ್ಕ ಒಂದು ಹುಡುಗಿ ಇದ್ದಾಳಲ್ಲ, ಅವಳು ಕೊಡು ಫೋನ್ ಇಸ್ಕೊಂಡೆ. ಫೋನ್ ಇಸ್ಕೊಂಬಿಟ್ಟು ಹಲೋ ಅಂದೆ. ನಾನು ಬರ್ತಾ ಇದ್ದೀನಿ, 11 ಗಂಟೆಗೆ ನಿಮ್ಮ ಮನೇಲಿ ಇರ್ತೀನಿ. ಕೇರಳದ ಕಾಸರಗೋಡುವಿನಿಂದ ಅಂದು ರಾತ್ರಿ ಮೈಸೂರಿಗೆ ಬಂದ ನಾಗಾರಾಧಕರಿಗೆ ಒಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಮೈಸೂರಿಗೆ ಬಂದ ಕೂಡಲೇ ಅವರಿಗೆ ಮಾತು ನಿಂತು ಹೋಗಿದ್ದು. ಕೇರಳದ ಕಾಸರಗೋಡಿನಿಂದ ಬಂದಂತಹ ಆ ನಾಗಾರಾಧಕರು ಮನೆಗೆ ಬಂದಾಗ ನಡೆದದ್ದಾದ್ರೂ ಏನು? ಓರ್ವ ಗಡ್ಡಧಾರಿ ವ್ಯಕ್ತಿ ಏಕಾಏಕಿ ರೋಹಿಣಿಯವರ ಮನೆಗೆ ಬಂದು ಹೇಳಿದ್ದಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ರೋಹಿಣಿಯವರನ್ನು ಎಂದಿಗೂ ನೋಡದ ಕೇರಳದ ಕಾಸರಗೋಡಿನ ಆ ನಾಗಾರಾಧಕರು ನಿಮ್ಮನ್ನು ನಾವು ನೋಡಲೇಬೇಕೆಂದು, ಕೆಲವು ವಿಚಾರಗಳನ್ನು ಹೇಳಲೇಬೇಕೆಂದು ರಾತ್ರೋರಾತ್ರಿ ಮೈಸೂರಿಗೆ ಬಂದ ಕೂಡಲೇ ಅವರಿಗೆ ಮಾತು ಬಿದ್ದು ಹೋಯಿತು. ಅನಂತರ ಅವರ ಶಿಷ್ಯರು ಅವರನ್ನು ಮನೆಯ ಬಳಿಗೆ ಕರೆತಂದರು. ಬಂದರು. ಅವ್ರು ಮೈಸೂರಿಗೆ ಇಳಿದ ತಕ್ಷಣ ಮಾತು ನಿಂತೋಗಿದೆ, ಗೊತ್ತಿಲ್ಲ, ಮಾತು ನಿಂತೋಗಿದೆ. ಇವರು ಸಚ್ಚಿ ಇವರೆಲ್ಲ ಮನೆ ಕರ್ಕೊಂಡು ಬಂದರು. ಅಲ್ಲಿ ಬಂದು ನಿಂತ್ಕೊಂಡ್ರು. ಮಾತು ಬಿದ್ದು ಹೋದ ಆ ನಾಗಾರಾಧಕರನ್ನ ಮನೆಯ ಬಳಿಗೆ ಕರೆತಂದಾಗ ಮತ್ತೊಂದು ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಮಾತನಾಡದೆ ಮನೆಯೊಳಗೆ ಬಾರದೆ ಮಂಡಿಯೂರಿ ಮನೆಯ ಬಾಗಿಲಿನ ಮುಂದೆ ಕೂತು ಬಿಟ್ಟದ್ದು, ಹಾವಿನಂತೆ ಒದ್ದಾಡುತ್ತಿದ್ದದ್ದು. ಅಂತಹ ಸಮಯದಲ್ಲಿ ರೋಹಿಣಿಯವರ ಕಣ್ಣಿನ ಬಣ್ಣ ಇದ್ದಕ್ಕಿದ್ದಂತೆ ಬದಲಾಗಿ ಬಿಟ್ಟದ್ದು. ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಅವರನ್ನು ದುರುಗುಟ್ಟಿಕೊಂಡು ನೋಡಲಾರಂಭಿಸಿತು. ಆಮೇಲೆ ಬನ್ನಿ ಬನ್ನಿ ಅಂದರೂ ಬರ್ತಾ ಇಲ್ಲ. ಅವರು ಹಿಂಗೆ ನೋಡೋಕ್ಕೆ ಇವಳು ಸೊಂಟದ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ಒಂದು ಕೈ ಇಟ್ಕೊಂಡು ಹಿಂಗೆ ನೋಡ್ತಾ ಇದ್ದಾಳೆ. ನಾನು ರಾಮನಾಥಲ್ಲಿ ನಿಂತ್ಕೊಂಡು ಇದೇನು ಹಿಂಗೆ ಆಗ್ತಿದೆಯಲ್ಲ, ಏನು ಆಗ್ಬೋದು ಮುಂದಕ್ಕೆ ಅನ್ನೋದು ನಮಗೆ ತುಂಬ ಭಯ ಆಗಿತ್ತು. 10 ಮಿನಿಟ್ಸು ಇವಳುವೇ ದುರ್ಗುಟ್ಕೊಂಡು ನೋಡ್ತಿದ್ದಾಳೆ, ಅವರು ದುರ್ಗುಟ್ಕೊಂಡು ನೋಡ್ತಿದ್ದಾರೆ.
ಅಂತಹ ವಿಚಿತ್ರಗಳು ನಡೆಯಲು ಆರಂಭಿಸಿದ ನಂತರ ಆ ನಾಗಾರಾಧಕರು ಸನ್ನೆಯ ಮೂಲಕ ಅರಿಶಿಣದ ನೀರನ್ನ ತಮ್ಮ ಮೇಲೆ ಹಾಕಿರೆಂದು ಹೇಳಿದಾಗ ಅವರ ಮೇಲೆ ಅರಿಶಿಣದ ನೀರನ್ನ ಹಾಕಲಾಯಿತು. ಅದಾದ ನಂತರ ಅವರು ತೆವಳುತ್ತಾ ಹಾವಿನ ರೀತಿಯಲ್ಲಿ ಮನೆಯೊಳಗೆ ಬಂದದ್ದು. ಮತ್ತೆ ಅವರನ್ನ ಯಾರು ಹಿಡಿಯದಂತಾಗಿದ್ದು. ಅದಾದ ನಂತರ ಅವರು ಸಾಮಾನ್ಯ ಸ್ಥಿತಿಗೆ ಮರಳಿದ್ದು. ಕೇರಳದ ಆ ವ್ಯಕ್ತಿ ಸಾಮಾನ್ಯ ಸ್ಥಿತಿಗೆ ಮರಳಿದ ನಂತರ ಒಂದು ವಿಚಿತ್ರ ಸಂಗತಿಯನ್ನ ಹೇಳಿದ್ರು. ಆ ವಿಚಿತ್ರ ಸಂಗತಿಯೇ, ನಿಮ್ಮ ಮಗಳು ನನಗೆ ಇಷ್ಟು ಗಂಟೆಗಳ ಕಾಲ ಬಾಯನ್ನ ಕಟ್ಟಿ ಹಾಕಿದ್ದಾರೆಂದು ಹೇಳಿದ್ದು. ನಾನು ಮತ್ತೇನು ಹೇಳಲಾರೆನೆಂದು ಹೇಳಿ ರಾತ್ರೋರಾತ್ರಿ ಹೊರಟು ಹೋಗಿದ್ದು. ಮೋರ್ ದೆನ್ 1 hour ಆದಮೇಲೆ ಬಂದು ಇಲ್ಲಿ ಕೂತ್ಕೊಂಡ್ರು ಸೋಫಾ ಮೇಲೆ. ಆಮೇಲೆ ಸುಧಾರಿಸ್ಕೊಂಡು, ನನಗೆ ಎಷ್ಟು ಗಂಟೆ ಬಾಯಿ ಕಟ್ಟಾಕ್ಬಿಟ್ಟಿದ್ದು ನಿಮ್ಮ ಮಗಳು ಅಂತ. ಹಾಂ ಅಂದೆ. ಹೌದು, ಮೈಸೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ನಮಗೆ ಮಾತೇ ಕಟ್ಟಾಗೋಯ್ತಮ್ಮ. ಕೇರಳದ ಆ ವ್ಯಕ್ತಿ ಹೊರಟು ಹೋದ ನಂತರ ನೀ ಏಕೆ ಅವರನ್ನು ದುರುಗುಟ್ಟಿ ನೋಡುತ್ತಿದ್ದೆ ಅಂತ ಕೇಳಿದಾಗ ರೋಹಿಣಿ ನಾನು ಹಾಗೆ ಮಾಡಿಲ್ಲವೆಂದು ಹೇಳಿಬಿಟ್ಟರು. ನನಗೇನು ಜ್ಞಾಪಕ ಇಲ್ಲವೆಂದು ಹೇಳಿಬಿಟ್ಟರು. ನೀನೇ ಅವರ ಬಾಯನ್ನ ಕಟ್ಟಿ ಹಾಕಿದ್ದೆಯಂತೆ, ನಿಜವಾ ಎಂದು ಕೇಳಿದಾಗ ಎಲ್ಲವೂ ಬುರುಡೆ ಪುರಾಣವೆಂದು ಹೇಳಿ ನಗಲು ಆರಂಭಿಸಿದ್ದು. ಅಂತಹ ನಾನಾ ರೀತಿಯ ಚಕಿತಗಳು, ವಿಚಿತ್ರಗಳು ಮನೆಯಲ್ಲಿ ಮುಂದುವರಿದವು. ರೋಹಿಣಿಯವರಿಗೆ ಶ್ವೇತ ಸರ್ಪದ ಸ್ನೇಹವೂ ಮುಂದುವರಿಯಿತು, ಸರ್ಪಗಳ ಚಕಿತವೂ ಮುಂದುವರಿಯಿತು. ಅಂತಹ ಸಂಗತಿಗಳ ಜೊತೆಗೆ ಮನೆಯಲ್ಲಿ ಮತ್ತೊಂದು ಚಕಿತ ಎದುರಾಗಲು ಆರಂಭಿಸಿತು. ಹಾಗೆ ಎದುರಾದ ಚಕಿತವೇ ಕೆಲವೊಮ್ಮೆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಸುಗಂಧ ಪರಿಮಳವು ಬೀರಲು ಆರಂಭಿಸಿತು. ನಂತರ ಒಂದೊಂದು ದಿನ ಯಾವತ್ತಾರು ಒಂದೊಂದು ಒಳ್ಳೆ ಮನೆ ತುಂಬ ಏನು ಗಂಧದ ಕಡ್ಡಿ ಹಚ್ಚಿರಲ್ಲ, ಏನೂ ಇರಲ್ಲ, ಏನೋ ಯಾವುದೋ ಒಂದು ಹೂವಿನ ಸುವಾಸನೆ. ಸಂಜೆ ಮೇಲೆನೆ ಸರ್, ಸಂಜೆ ಮೇಲೆ. ಅಂತಹ ಪರಿಮಳದ ಜೊತೆಗೆ ರಾತ್ರಿಯ ಸಮಯದಲ್ಲಿ ಮತ್ತೊಂದು ಚಕಿತ ಎದುರಾಗಲು ಆರಂಭಿಸಿತು. ಹಾಗೆ ಎದುರಾದ ಚಕಿತವೇ ರಾತ್ರಿಯ ಸಮಯದಲ್ಲಿ ಯಾರೋ ಮಂತ್ರಗಳನ್ನು ಹೇಳುವಂತಹ ಧ್ವನಿಗಳು ಕೇಳಿಸಲು ಆರಂಭಿಸಿತು. ಮತ್ತೆ ಏನೂ ಇಲ್ಲ ಅಂತ ಮತ್ತೆ ಮಂತ್ರ ಹೇಳ್ತಾ ಇರ್ತಾರೆ. ಆ ಕಡೆ ಮೂಲೆಯಲ್ಲಿ ಮಂತ್ರಗಳು ಬರ್ತಾನೆ ಇರ್ತದೆ. ಸುಮಾರು ಸತಿ ನಾನು ಎದ್ದೋಗಿ ನೋಡಿದ್ದೀನಿ. ಮನೆಯಲ್ಲಿ ಅಂತಹ ಚಕಿತಗಳು ಎದುರಾಗಲು ಆರಂಭಿಸಿದ ನಂತರ ಅದೊಂದು ದಿನ ಓರ್ವರು ಮನೆಯ ಬಾಗಿಲನ್ನು ತಟ್ಟಿದ್ರು. ಹೋಗಿ ನೋಡಿದಾಗ ಎಂದಿಗೂ ನೋಡದಂತಹ ಋಷಿ ಮುನಿಯನ್ನು ಹೋಲುವ ಓರ್ವ ಗಡ್ಡಧಾರಿ ವ್ಯಕ್ತಿ ಅವರನ್ನ ಯಾರೇ ನೋಡಿದರೂ ಸಹ ಭಕ್ತಿ ಭಾವನೆ ಮೂಡೋದರಲ್ಲಿ ಅನುಮಾನವೇ ಇಲ್ಲ. ಅಂತಹ ಲಕ್ಷಣಗಳನ್ನು ಹೊಂದಿದ್ದ ಅವರು ಕಾಲು ತೊಳೆಯಲು ನೀರನ್ನು ಕೇಳಿದ್ರು. ಆನಂತರ ಮನೆಯೊಳಕ್ಕೆ ಬಂದರು. ತಾವು ಎಲ್ಲಿಂದ ಬಂದಿರೆಂಬ ಪ್ರಶ್ನೆಗಳಿಗೆ ಅವರಿಂದ ಬಂದಂತಹ ಉತ್ತರ, ನನ್ನ ಹೆಸರು ನಾರಾಯಣ ಅಂತ, ನಾನು ಬೆಂಗಳೂರಿನಿಂದ ಬಂದೆನೆಂದರು. ಆದರೆ ಅವರು ತಮ್ಮ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಿಸದೆ ನಿಮ್ಮ ಮಗಳು ರೋಹಿಣಿಯವರನ್ನ ಕರೆಯಿರೆಂದು ಹೇಳಿದ್ರು. ದೊಡ್ಡದಾದ ಗಡ್ಡ ಆಯಿತು, ಬಿಟ್ಟಿದ್ರು. ವಯಸ್ಸಾಗಿತ್ತು, ಒಂದು 60-62 ವರ್ಷ ಆಗಿತ್ತು. ಸೊ ಕಂಪ್ಲೀಟ್ ಕೂದಲು ಬಿಟ್ಟಿದ್ದಾರೆ. ಬಂದರು ಹೀಗೆ ಶಿವರಾತ್ರಿ ಟೈಮು ಅನಿಸುತ್ತೆ. ಬಂದರು ಹಿಂಗೇನೆ ಈ ಥರ ಈ ಹುಡುಗಿನ ಕರೆದಿದ್ದಾರೆ. ಸೊ ನಾನು ಇದ್ದೆ. ಸರಿ, ಯಾತಕ್ಕೆ ಏನು ಅಂತ, ಇಲ್ಲೆಲ್ಲ ಆಕೆ ನೋಡಬೇಕು ಅಂತಂದರು. ರೋಹಿಣಿಯವರು ಬಂದು ಋಷಿ ಮುನಿಯಂತಿದ್ದ ಆ ವ್ಯಕ್ತಿಯ ಮುಂದೆ ಕುಳಿತಾಗ ಅವರು ಹೇಳಿದ್ದು, ಈ ಹುಡುಗಿ ಸಾಮಾನ್ಯದ ಹುಡುಗಿಯಲ್ಲ, ಈ ಹುಡುಗಿಯಲ್ಲಿ ಕೆಲವೊಂದು ವಿಶೇಷವಾದ ಅಂಶಗಳಿವೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಎಲ್ಲವೂ ತಿಳಿಯುತ್ತೆಂದು ಹೇಳಿ ಒಮ್ಮೆ ರೋಹಿಣಿಯವರನ್ನು ದೃಷ್ಟಿಸಿ ನೋಡಿದ್ರು.
ನಾನು ಮತ್ತೊಂದು ದಿನ ಬರುತ್ತೇನೆಂದು ಹೇಳಿ ಹೊರಟು ಹೋದರು. ಅವರು ಹೋದ ನಂತರ ಇಡೀ ಮನೆ ಮಂದಿ ಅಪಹಾಸ್ಯ ಮಾಡಲಾರಂಭಿಸಿದ್ರು. ಎಲ್ಲ ಇದ್ದೀನಿ, ನನಗೆ ಯಾವ ಅಂಶ ಇದೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು. ನಿನಗೆ ಗೊತ್ತಿಲ್ಲ ತಾಯಿ, ನೀನು ಇಲ್ಲಿದೆ, ನಿನಗೆ ಗೊತ್ತಾಗ್ತಿಲ್ಲ ಅಷ್ಟೇ, ಇನ್ಮೇಲೆ ಗೊತ್ತಾಗುತ್ತೆ ನೋಡು ಅಂತ ಹೇಳಿದ್ರು. ನೆಕ್ಸ್ಟ್ ಬಂದು ಹಿಂಗೆ ಕೂತ್ಕೊಂಡ್ರು. ಅಮ್ಮನ ಕರೀರಿ ಅಂತಂದರು. ಇವಳು ಯಾವಾಗ ಅಮ್ಮ ಅಂದರೆ ರೋಹಿಣಿನ, ಇವಳು ಯಾವಾಗ ಅಮ್ಮ ಆದ್ಲು ಅಂತ ನಾವೂ ಸರಿ ಬಾ ರೋಹಿಣಿ ಅಂತ. ಆ ಗಡ್ಡಧಾರಿಗಳು ಮತ್ತೊಂದು ದಿನ ಬಂದರು. ಅಮ್ಮನನ್ನ ಕರೀರೆಂದು ಹೇಳಿದ್ರು. ರೋಹಿಣಿಯವರು ಒಳ್ಳೆ ರಾಮಾಯಣ ಆಯಿತು ಅಂತ ಹೇಳಿ ರೂಮಿನಿಂದ ಆಚೆ ಬಂದರು. ಆಗ ಋಷಿ ಮುನಿಯಂತಿದ್ದ ಗಡ್ಡಧಾರಿ ವ್ಯಕ್ತಿ, ನಾನು ಬಂದು ಹೋದ ಮೇಲೆ ನಿಮಗೇನು ಆಗಲಿಲ್ಲವಾ ಎಂದರು. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರೆಂದು ಹೇಳಿದರು. ಹಾಗೆ ರೋಹಿಣಿಯವರು ಕಣ್ಣುಗಳನ್ನು ಮುಚ್ಚಿಕೊಂಡ ನಂತರ ಮನೆಯವರೆಲ್ಲ ಸ್ತಬ್ಧರಾಗಿ ಹೋದರು. ಅದಕ್ಕೆ ಕಾರಣ ರೋಹಿಣಿಯವರು ಕಣ್ಣು ಮುಚ್ಚಿಕೊಂಡ ನಂತರ ರೋಹಿಣಿಯವರ ಕಣ್ಣುಗಳಿಂದ ನೀರು ಸುರಿಯಲು ಆರಂಭಿಸಿದ್ದು. ಹಲವಾರು ನಿಮಿಷಗಳ ಕಾಲ ಅದು ಮುಂದುವರೆದಿದ್ದು. ಆನಂತರ ಏನು ಆಗುತ್ತಿದೆ ಎಂದು ಕೇಳಿದಾಗ ರೋಹಿಣಿಯವರಿಂದ ಒಂದು ರಹಸ್ಯ ಬಯಲಾಯಿತು. ರೋಹಿಣಿಯವರು ಬಯಲು ಮಾಡಿದಂತಹ ರಹಸ್ಯವಾದ್ರೂ ಏನು, ಮನೆಯಲ್ಲಿನ ಚಕಿತಗಳಿಗೆ ಮೂಲ ಕಾರಣವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ರೋಹಿಣಿಯವರು ಕಣ್ಣುಗಳನ್ನು ಮುಚ್ಚಿಕೊಂಡ ನಂತರ ಕಣ್ಣಿನಿಂದ ನೀರು ಸುರಿಯುವುದು ನಿಂತ ನಂತರ ಗಡ್ಡಧಾರಿಗಳು ಈಗ ಏನಾಗುತ್ತಿದೆ ಎಂಬ ಪ್ರಶ್ನೆಗಳಿಗೆ ರೋಹಿಣಿಯವರಿಂದ ಬಂದಂತಹ ಉತ್ತರ, ನನಗೆ ಚಾಮುಂಡೇಶ್ವರಿ ಬೆಟ್ಟ ಕಾಣಿಸುತ್ತಿದೆ ಎಂಬುದು. ಸಾಕ್ಷಾತ್ ಚಾಮುಂಡೇಶ್ವರಿ ತಾಯಿಯು ಹಸಿರು ಸೀರೆಯನ್ನುಟ್ಟು ನಿಂತಿದ್ದಾರೆಂಬುದು. ಏನು ಕಾಣ್ತಾ ಇದೆ ನಿಮಗೆ? ಫಸ್ಟ್ ಬೆಟ್ಟ ಕಾಣ್ತಾ ಇದೆ. ಬೆಟ್ಟದಲ್ಲಿ ಏನು ಕಾಣ್ತಾ ಇದೆ? ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಯಾವ ಬಟ್ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿದೆ. ಬರಕ್ಕೆ ಹೇಳು. ಬಂದರು, ಮನೆ ಮುಂದೆ ಇದೆ, ಕರೀರಿ ಒಳಗೆ, ಅಮ್ಮ ಕರೀತಾರೆ. ಆನಂತರ ಚಾಮುಂಡೇಶ್ವರಿ ತಾಯಿಯು ಸಿಂಹವನ್ನೇರಿ ನಮ್ಮ ಮನೆಯ ಕಡೆಗೆ ಬರುವಂತಹ, ಬಂದು ಬಾಗಿಲ ಮುಂದೆ ನಿಂತಹ ದೃಶ್ಯಗಳು ಕಾಣಿಸಲು ಆರಂಭಿಸಿದವು. ಅವರು ಬಂದ ನಂತರ ನಾನು ನಮ್ಮ ತಾಯಿಯವರಿಗೆ ಪೂಜೆ ಮಾಡಿ ಒಳಗೆ ಕರೆತನ್ನಿರೆಂದು ಹೇಳಿದೆ. ನಮ್ಮ ತಾಯಿಯವರು ಪೂಜೆ ಮಾಡಿದ ನಂತರ ಚಾಮುಂಡೇಶ್ವರಿ ತಾಯಿ ಮನೆಯೊಳಕ್ಕೆ ಬಂದರು. ಇಡೀ ಮನೆ ಬೆಳಕಿನಿಂದ ಕಂಗೊಳಿಸುವ ದೃಶ್ಯಗಳು ಕಾಣಿಸಲು ಆರಂಭಿಸಿದವು. ದೇವ್ರ ಮನೆ ಹತ್ರ ಹೋಯ್ತು. ದೇವ್ರ ಮನೆಯಿಂದ ಬಂದು ನನ್ನ ಮುಂದೆ ನಿಂತ್ಕೋತು. ಸೊ ಆ ಟೈಮಲ್ಲಿ ಆಶೀರ್ವಾದ ಮಾಡಿ ಅಪ್ಪ ಅಮ್ಮಂಗೆ. ಸೊ ಹಾಗೆ ಸರಿ ಆಯಿತು. ಬಾಗಿಲಿಗೆ ತ್ರಿಶೂಲ ಕ್ರಾಸ್ ಆಗಿ ಹಿಂಗೆ ಹೋಗ್ತಾ ಎಡ್ಗೈಲಿದ್ದು ತ್ರಿಶೂಲ ಹಿಂಗೆ ನೆಟ್ಬಿಟ್ಟು ಹಿಂಗೆ ಹೋಗಿದ್ದು. ತಾಯಿ ಚಾಮುಂಡೇಶ್ವರಿ ದೇವರು ಮನೆಯಲ್ಲಿ ಕುಳಿತಂತಹ ದೃಶ್ಯಗಳು, ಆನಂತರ ಮನೆಯಿಂದ ಆಚೆ ಹೋಗಿ ಮನೆಯ ಮುಂಬಾಗಿಲಿನ ಮುಂದೆ ತ್ರಿಶೂಲವನ್ನ ನೆಟ್ಟಂತಹ ದೃಶ್ಯಗಳು. ಅಂತಹ ಚಕಿತಕಾರಿ ಅನುಭವ ಆದ ನಂತರ ಸಾಮಾನ್ಯ ಸ್ಥಿತಿಗೆ ತೆರಳಿದ ರೋಹಿಣಿಯವರಿಗೆ ಎಲ್ಲವೂ ಅಚ್ಚರಿ ಅನಿಸಿತಂತೆ. ಮುಂದೆ ಎಲ್ಲವೂ ಒಳಿತಾಗುತ್ತೆ, ನಿಮಗೆ ನಾನಾ ರೀತಿಯ ಅಚ್ಚರಿಗಳು ಎದುರಾಗಲಿವೆ ಎಂದು ಹೇಳಿದ ಆ ಗಡ್ಡಧಾರಿಗಳು ಹೊರಟು ಹೋದರು. ಅದಾದ ನಂತರವೇ ಶ್ವೇತ ಸರ್ಪ ಸೇರಿದಂತೆ ನಾನಾ ರೀತಿಯ ಸರ್ಪಗಳು ಮನೆಯಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದ್ದು, ಮಾತನಾಡಲು ಆರಂಭಿಸಿದ್ದು, ಹಾಸಿಗೆಯ ಮೇಲೆ ಮಲಗಲು ಬಿಡದೆ ಚಾಪೆಯ ಮೇಲೆ ಮಲಗುವಂತೆ ಮಾಡಿದ್ದು.
ನಾವು ಅಂದು ಶೂಟಿಂಗ್ ಮಾಡುತ್ತಿದ್ದಾಗ ರೋಹಿಣಿಯವರ ಕಣ್ಣಿನ ಬಣ್ಣ ಬದಲಾಗಿಬಿಟ್ಟಿತು. ರೂಮಿಗೆ ಹೋದ ಅವರು ಒಂದು ರಹಸ್ಯವನ್ನ ಬಯಲು ಮಾಡಿದ್ರು. ಹಾಗೆ ಬಯಲು ಮಾಡಿದ ರಹಸ್ಯವೇ ಮನೆಯಲ್ಲಿನ ಎಲ್ಲಾ ರೀತಿಯ ಚಕಿತಗಳಿಗೆ ಮೂಲ ಕಾರಣ. ಆಶ್ಚರ್ಯಕಾರಿ ರೀತಿಯಲ್ಲಿ ಮನೆಗೆ ಬಂದಂತಹ ಈ 3 ವಿಗ್ರಹಗಳು. ಒಂದು ಚಾಮುಂಡೇಶ್ವರಿ ತಾಯಿಯ ವಿಗ್ರಹ, ಮತ್ತೊಂದು ಮಹಾಲಕ್ಷ್ಮಿಯ ವಿಗ್ರಹ, ಇನ್ನೊಂದು ಶ್ರೀಕೃಷ್ಣರ ವಿಗ್ರಹ. ಆ ಗುರುಗಳು ಮನೆಗೆ ಬಂದಾಗ ನಾನು ಸುಪ್ತಾವಸ್ಥೆಯಲ್ಲಿ ಚಾಮುಂಡೇಶ್ವರಿ ತಾಯಿಯನ್ನ ನೋಡಿದಾಗ ಆ ತಾಯಿ ಮನೆಗೆ ಬಂದು ದೇವರ ಮನೆಯಲ್ಲಿ ಕುಳಿತು ಹೋದ ನಂತರ ನನಗೆ ವಿಗ್ರಹಗಳು ಕನಸಿನಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸಿದವು. ಕನ್ಸಲ್ಲಿ ತುಂಬ ಸಲ ಹೇಳಿದೆ ನನಗೆ, ಸುಡು ನಾನು ಪೂಜೆ ಆಗ್ತಿಲ್ಲ, ಪೂಜೆ ಬೇಕು ನನಗೆ, ಬಾ ನಿನಗೆ ಸಿಗ್ತೀನಿ ನಾನು, ಬಾ ನಿನ್ನೋಳ್ ನಾನು, ಬಾ ನಿನ್ನ ಕೈಲ ಶಕ್ತಿ ಇದೆ, ಬಾ, ತುಂಬ ಸಲ ಹೇಳಿದೆ. ಕನಸಿನಲ್ಲಿ ಕಾಣಿಸಿಕೊಂಡ ವಿಗ್ರಹಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮನೆಗೆ ಹೇಗೆ ಬಂದವೆಂಬ ಪ್ರಶ್ನೆಗಳಿಗೆ ರೋಹಿಣಿಯವರಿಂದ ಬಂದಂತಹ ಉತ್ತರ ತಮಿಳುನಾಡಿನ ಓರ್ವ ಲೋಹ ಶಿಲ್ಪಿಕಾರರು ಏಕಾಏಕಿ ಮನೆಗೆ ಬಂದದ್ದು. ಓರ್ವರ ಆದೇಶದಂತೆ 3 ವಿಗ್ರಹಗಳನ್ನ ನಿಮಗೆ ತಲುಪಿಸುತ್ತಿದ್ದೇನೆಂದು ಹೇಳಿ ವಿಗ್ರಹಗಳನ್ನು ಕೊಟ್ಟಿದ್ದು. ಹಣವನ್ನು ಸಹ ಪಡೆಯದೆ ಆತನ ವಿಳಾಸವನ್ನು ಹೇಳದೆ ಆತ ಹೊರಟು ಹೋಗಿದ್ದು. ಶ್ವೇತ ಸರ್ಪದ ಆದೇಶದಂತೆ ರೋಹಿಣಿಯವರಿಂದ ಇದೀಗ ಈ ವಿಗ್ರಹಗಳಿಗೆ ಪೂಜೆ ನಡೆಯುತ್ತಿದೆ. ವಿಗ್ರಹಗಳು ಮನೆಗೆ ಬಂದ ನಂತರ ರೋಹಿಣಿಯವರ ತಂದೆಯವರಿಗೆ ಕಷ್ಟಗಳು ಹೆಚ್ಚಾದವು. ವ್ಯವಹಾರದಲ್ಲಿ ತುಂಬಾ ನಷ್ಟವೂ ಎದುರಾಯಿತು. ಅಂತಹ ಸಮಸ್ಯೆಗಳನ್ನು ಹೊತ್ತು ಇಡೀ ಕುಟುಂಬ ಬಂದದ್ದು ಬೆಂಗಳೂರಿನಲ್ಲಿರುವ ಜೋಡಿ ಮುನೇಶ್ವರ ಮಂದಿರಕ್ಕೆ. ಉದ್ಭವಿಸಿರುವ ಸಮಸ್ಯೆಗಳಿಗೆ, ಎದುರಾಗುತ್ತಿರುವ ಚಕಿತಗಳಿಗೆ ಸೂಕ್ತವಾದ ಉತ್ತರ ಸಿಗಲೆಂದು ಜೋಡಿ ಮುನೇಶ್ವರ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿದ ಶಿವಶಂಕರ ಸ್ವಾಮಿಗಳು ಅಷ್ಟಮಂಗಳಕ್ಕೆ ಮೊರೆ ಹೋದರು. ಹಿಂದಿನ ಜನ್ಮಗಳಲ್ಲಿ ರೋಹಿಣಿಯವರು ಅಪಾರ ಶಕ್ತಿಯುಳ್ಳಂತಹ ಸರ್ಪವಾಗಿದ್ದರು, ನಾಗಕನ್ಯೆಯಾಗಿದ್ದರು. ಆ ಜನ್ಮಗಳ ನಂಟು ಇಂದಿಗೂ ಮುಂದುವರಿದಿದೆ. ಜೊತೆಗೆ ಈಗ ರೋಹಿಣಿ ಇರುವಂತಹ ಮನೆಯು ಚಾಮುಂಡೇಶ್ವರಿ ತಾಯಿಯ ಮಂದಿರವಾಗಿತ್ತು. ನಾಗಕನ್ಯೆಯಾಗಿದ್ದ, ಸರ್ಪವಾಗಿದ್ದ ರೋಹಿಣಿ ಆ ಮಂದಿರದ ಸರ್ಪವಾಗಿತ್ತು. ಆ ರೂಪದಲ್ಲಿ ಸೇವೆಗೆ ನಿಂತಿತ್ತು. ಕಾಲಾಂತರದಲ್ಲಿ ಮಂದಿರವು ಇಲ್ಲದಂತಾಯಿತು. ಅಲ್ಲಿನ ಹುತ್ತವನ್ನ ಹೊಡೆದು ಹಾಕಲಾಯಿತು. ಹುತ್ತದಲ್ಲಿದ್ದ ಸರ್ಪವನ್ನ ಹೊಡೆದು ಹಾಕಲಾಯಿತು. ಸರ್ಪಕ್ಕೆ ಇನ್ನು ಜೀವ ಇರುವಾಗಲೇ ಅದನ್ನು ಬೆಂಕಿಗೆ ಹಾಕಿ ಸುಟ್ಟು ಬಿಡಲಾಯಿತು. ಹಾಗೆ ಸಾವನ್ನಪ್ಪಿದ್ದ ನಾಗಸರ್ಪವೇ ಇದೀಗ ಮನುಷ್ಯ ರೂಪದಲ್ಲಿ ಜನ್ಮ ತಳೆದಿರುವ ರೋಹಿಣಿ ಎಂಬುದು. ಓರ್ವರಿಂದ ಕೊಂಡುಕೊಂಡಿರುವ ಈ ಮನೆಯು ಮತ್ತೆ ಮಂದಿರವಾಗಬೇಕು. ಪೂರ್ಣ ಪ್ರಮಾಣದಲ್ಲಿ ರೋಹಿಣಿಯವರಿಂದ ಪೂಜೆ ನಡೆಯಬೇಕೆಂಬುದು. ಸರ್ಪರೂಪವಾಗಿ ಒಂದು ದೇವಿ ದೇವಸ್ಥಾನದಲ್ಲಿ ದೇವಿನೇ ಸಂಚಾರ ಮಾಡ್ತಾಯಿತ್ತು. ಆ ಸರ್ಪನೇ ದೇವಿ ಸಂಚಾರ ಮಾಡ್ತಾಯಿತ್ತು. ಆಗ ನಾಗನ್ನು ಕೊಂದರು. ನಾಗನ್ನು ಕೊಂದು ಸತ್ತಿಲ್ಲ, ಅದು ಜೀವ ಇತ್ತು, ಜೀವಂತವಾಗಿ ಸುಟ್ಟು ಹಾಕಿರೋದನ್ನು. ಆ ಸತ್ತ ಮೇಲೆ ಮತ್ತೆ ಹುಟ್ಟಿದೆ ರೋಹಿಣಿ, ಸರ್ಪನೇ. ಆ ಸರ್ಪ ಸತ್ತ ಮೇಲೆ ಹುಟ್ಟಿದೆ ರೋಗಿಣಿ ಅಂತ ಹುಟ್ಟಿ ನೆನಪು ಮಾಡಿಸ್ತಾ ಇದ್ದೆ. ಈ ಹುಡುಗಿ ರೋಗಿಣಿ ಅನ್ನೋ ಹುಡುಗಿಗೆ ನಾಗ ನೆನಪು ಮಾಡಿ, ಹಿಂದೆ ಹೀಗಿದ್ದಿದ್ದೆ ನೀನು, ಹೀಗಿದ್ದೆ, ಹಿಂಗೆಲ್ಲ ಇದ್ದಿದೆಯಾ, ಈಗ ಇಂಥ ಪೂಜೆನೇ ಮಾಡು, ಹೀಗಿದ್ದೇ ಮಾಡಿ ತಿಳಿಸ್ಕೊಡ್ತಾ ಇದೆ. ಹಿಂದಿನ ಜನ್ಮದಲ್ಲಿ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾದ ಕಾರಣ ಈ ಜನ್ಮದಲ್ಲೂ ರೋಹಿಣಿಯವರಿಗೆ ಬೆಂಕಿ ಎಂದರೆ ಭಯ. ಹೋಮ ಮಾಡುವ ಸಂದರ್ಭದಲ್ಲಿ ರೋಹಿಣಿಯವರು ಬೆಂಕಿಯಿಂದ ದೂರ ದೂರ ಸರಿಯಲು ಯತ್ನಿಸುತ್ತಿದ್ದರು. ಬಹಳಷ್ಟು ಹಿಂಸೆಯನ್ನ ಅನುಭವಿಸುತ್ತಿದ್ದರು.
ಶಿವಶಂಕರ ಸ್ವಾಮಿಗಳು ಹಾಗೂ ರೋಹಿಣಿಯವರ ತಂದೆ ರಮನಾಥರ ಸ್ನೇಹಿತರಾಗಿರುವ ವಾಸ್ತು ಹರೀಶ್ ರೋಹಿಣಿಯವರ ಮನೆಗೆ ಭೇಟಿ ನೀಡಿದ್ರು. ದೇವರ ಮನೆಯ ಜಾಗದಲ್ಲಿ ವಿಶೇಷವಾದ ಶಕ್ತಿಯು ಹೊರಹೊಮ್ಮುತ್ತಿದೆ ಎಂಬ ಮಾತು ವಾಸ್ತು ಹರೀಶ್ ರವರದ್ದು. ಇಂತಹ ಸಂಗತಿಗಳ ನಡುವೆ ಇಲ್ಲಿನ ಸಕಲ ಅಚ್ಚರಿಗಳಿಗೂ ಕಾರಣ, ಸಕಲ ಚಕಿತಗಳಿಗೂ ಮೂಲ ತಾಯಿ ಚಾಮುಂಡೇಶ್ವರಿ. ಒಂದು ಸಮಸ್ಯೆಗಳು ಬಗೆಹರಿದ ಕೂಡಲೇ ಮನೆಯನ್ನ ಮಂದಿರವನ್ನಾಗಿಸಲು ನಾವು ಸಿದ್ಧವೆಂಬ ಮಾತು ನಟಿ ರೋಹಿಣಿಯವರ ತಂದೆಯವರದ್ದು. ಸರ್ಪ ಕುಲದ ಜೊತೆಯಲ್ಲಿ ಜನ್ಮ ಜನ್ಮಗಳ ನಂಟಿದೆ ಎಂದು ಹೇಳಲಾಗುತ್ತಿರೋ ನಟಿ ರೋಹಿಣಿಯವರ ಜೀವನ ಮುಂದೆ ಏನಾಗುತ್ತೆ? ಅವರು ಮದುವೆ ಆಗ್ತಾರಾ? ಅವರು ಮಂದಿರದಲ್ಲಿ ಪೂಜೆಗೆ ನಿಲ್ತಾರಾ ಎಂಬ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ನೀಡಲಿದೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.